ರ್ಯಾಲಿ ಮಾಡೋದಂದ್ರೆ ಪರ್ಮಿಷನ್ ಬೇಕು. ನಿನ್ನೆ ಇವರು ಕಲ್ಟ್ ಫಿಲಮ್ದು ಪ್ರಚಾರಕ್ಕೆ ಬಂದಿದ್ರು. ನಗರಸಭೆಯಿಂದ ಯಾವುದೇ ರೀತಿಯಾದಂಥ ಅನುಮತಿ ಇಲ್ಲ, ಯಾವುದೇ ರೀತಿಯಾದಂಥ ಬ್ಯಾನರ್ ಹಾಕಕ್ಕೆ ಅನುಮತಿ ಇಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ಈ ಸರ್ಕಾರ ಇವ್ರದಿದೆ, ಮಂತ್ರಿಗಳು ನನ್ನ ಕೈನಲ್ಲಿ ಇದ್ದಾರೆ, ನನ್ನ ಜೋಬಲ್ಲಿ ಇದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಇವ್ರು ಏನಂದ್ರೆ ಅದನ್ನ ಮಾತಾಡಿ ಇವತ್ತೇನು ತಗ್ಲಾಕೊಂಡಿದ್ದಾರೆ. ಏನೋ ಇದನ್ನೆಲ್ಲ ನೋಡಿದ್ರೆ ಕೂಡಲೇ ಇವರು ಏನೋ ಆರೋ ದೀಪ ಬಲೆ ಜೋರ ಗುರುತ್ಬಿಟ್ಟು ಆರೋತದಂತೆ. ಅದಕ್ಕೆ ಪರ್ಮನೆಂಟ್ ಆಗಿ ವಿರೋಧ ಪಕ್ಷದಲ್ಲೇ ಇರಬೇಕು ಈ ಕಾಂಗ್ರೆಸ್ ಅವರು. ಸರ್, ಬ್ಯಾನರ್ ಫ್ಲೆಕ್ಸ್ ಕಟ್ಟಲೇಬಾರ್ದು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಆದೇಶ ನಿಮ್ ಬಿಜೆಪಿ ಸರ್ಕಾರದಲ್ಲೇ ಮಾಡಿದ್ರು. ಜೆಡಿಎಸ್ ಅವ್ರಿಗೆ ಮತ್ತೆ ಬಿಜೆಪಿ ಅವ್ರಿಗೆ ಮಾತ್ರ, ಕಾಂಗ್ರೆಸ್ ಅವ್ರಿಗಲ್ಲ. ಈ ದೇಶದ ಸಂವಿಧಾನ ಇರೋದು ಬಿಜೆಪಿ ಅವ್ರಿಗೆ, ಜೆಡಿಎಸ್ ಅವ್ರಿಗೆ. ಕಾಂಗ್ರೆಸ್ ಅವ್ರಿಗೆ ಸಂವಿಧಾನದ ಬಗ್ಗೆ ಗೌರವನೇ ಇಲ್ಲ. ಅಂಬೇಡ್ಕರ್ಗೆ ಅವಮಾನ ಮಾಡಿರೋದವ್ರೆ, ರಿಸೈನ್ ಕೊಡ್ಸಿರೋದವ್ರೆ. ಅವ್ರು ಸತ್ತಾಗ ಡೆಲ್ಲಿಯಲ್ಲಿ 6 ಅಡಿ 3 ಅಡಿ ಜಾಗ ಕೊಡದೆ ಇರ್ತಕ್ಕಂಥವ್ರು ಅವ್ರೆ. ಏರ್ ಆಂಬುಲೆನ್ಸ್ ಎತ್ಕೊಂಡು ಹೋಗೋದು ಬಾಡಿಗೆ ಕೊಡಕ್ಕೆ ಹೋಗ್ತಾ ಇಲ್ಲ ಇವರು ಕಾಂಗ್ರೆಸ್. ಭಾಷಣಕ್ಕೆ ಮಸೂದೆ ತರಬೇಕಂತ ಹೇಳ್ಬಿಟ್ಟು ಇವ್ರು ಏನು ಹೋಗ್ತಾ ಇದ್ದಾರೆ. ಮೊದಲು ರಾಜಗೌಡನ ಅರೆಸ್ಟ್ ಮಾಡಬೇಕು, ಸಿದ್ದರಾಮಯ್ಯನ ಅರೆಸ್ಟ್ ಮಾಡಬೇಕು. ಇವತ್ತು ಅವ್ರ ಮಗಂದು ಏನು ಕಲ್ಟ್ ಫಿಲಮ್ ಅಂತ ಹೇಳಿ ಇವತ್ತು ಕರಪ್ಟ್ ಫಿಲಮ್ದು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಶಿಡ್ಲಘಟ್ಟದಲ್ಲಿ ಒಂದು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ಹಿಂದೆ ಎಷ್ಟೋ ಜನ ಅಧಿಕಾರಿಗಳು ಈ ತರದವರು ಬೆದರಿಕೆಗಳಿಗೆ ಮತ್ತೆ ಅವರ ಏನು ನಿಂದನೆಗಳಿಗೆ ಮತ್ತೆ ಪೌರ ಕಾರ್ಮಿಕರು ಎಲ್ಲರೂ ಒಟ್ಟಿಗೆ ಸೇರಿ ರಾಜಗೌಡನ ಅರೆಸ್ಟ್ ಮಾಡೋವರೆಗೂ ಮತ್ತೆ ಶಿಡ್ಲಘಟ್ಟ ತಾಲೂಕಲ್ಲಿ ಬಂದು ಬಹಿರಂಗವಾಗಿ ಕ್ಷಮಾಯಾಚನೆ ಮಾಡೋವರೆಗೂ ನಾವು ಯಾವುದೇ ರಸ್ತೆಗಳಲ್ಲಿ ನಾವು ಕಸನೂ ಗುಡಿಸಲ್ಲ, ಕಸನೂ ಎತ್ತಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಚಿಂತಾಮಣಿ ಆಯುಕ್ತರು ಬಂದಿದ್ರು, ಮತ್ತೆ ಶಿಡ್ಲಘಟ್ಟ ಆಯುಕ್ತರು ಬಂದಿದ್ರು. ನಮ್ಮ ಶಿಡ್ಲಘಟ್ಟ ನೆಮ್ಮದಿಯಾಗಿರ್ಬೇಕಂದ್ರೆ, ಶಾಂತಿಯಾಗಿರ್ಬೇಕಂದ್ರೆ, ಸ್ವಚ್ಛವಾಗಿರ್ಬೇಕಂದ್ರೆ ಇವ್ರು ಏನ್ ರಾಜಗೌಡರು ಆಯುಕ್ತರ ವಿರುದ್ಧವಾಗಿ, ಶಾಸಕರ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರ ಮೇಲೆ ಕೂಡಲೇ ಅರೆಸ್ಟ್ ಮಾಡಿ ಬಂಧಿಸಬೇಕು ಅಂತ ಹೇಳಿ ನಾವು ಈ ಮೂಲಕ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ನಮ್ಮ ಮಾಜಿ ಶಾಸಕರು, ನಮ್ಮ ಎಲ್ಲಾ ಮುಖಂಡರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ನಾವು ದೂರನ್ನು ಕೊಟ್ಟಿದ್ದೀವಿ. ಪ್ರತ್ಯೇಕವಾಗಿ ಎನ್ಡಿಎ ದೂರು ಕೊಟ್ಟಿದ್ದೀರಾ? ಹೌದು, ಕೊಟ್ಟಿದ್ದೀರಿ. ಅದಕ್ಕೆ ಕೂಡಲೇ ನಾವು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀರಿ, FIR ಮಾಡ್ತೀರಿ ಅಂತ ಹೇಳಿದ್ದಾರೆ. ಟೈಮ್ ಕೊಡ್ತೀರಿ. ಇವತ್ತು ಕೊಟ್ಟಿಲ್ಲ ಅಂದ್ರೆ ನಾಳೆ ಬಂದು ಶಿಡ್ಲಘಟ್ಟ ಬಂದ್ ಮಾಡೋ ವಿಷಯದಲ್ಲಿ ನಾವು NDA ಮಿತ್ರಕೂಟದವರು ಮತ್ತೆ ನಮ್ಮ ಎಲ್ಲ ಪೌರ ಕಾರ್ಮಿಕರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಶಿಡ್ಲಘಟ್ಟದ ಹಿತೈಷಿಗಳು ಪಕ್ಷಾತೀತವಾಗಿ ಎಲ್ಲರೂ ಸೇರಿ ನಾವು ಒಂದು ಉಗ್ರವಾದಂತಹ ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿಯಿಂದ, JDS ಇಂದ, ಶಿಡ್ಲಘಟ್ಟ ಗ್ರಾಮಸ್ಥರಿಂದ ನಾವು ಮಾಡ್ತೀವಿ.